ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಇವತ್ತು ಪುನರ್ವಸತಿ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾರಿಗೆಲ್ಲ ವಸತಿ ಭಾಗ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮನೆ ಯಾವಾಗ ಕೊಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತದೆ. ಇನ್ನು ಅಧಿಕಾರಿಗಳಿಂದಲೇ ದಾಖಲೆ ಪರಿಶೀಲನೆ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಸಿದ್ದರಾಮಯ್ಯ ಅವರು? ನಾಗೇಂದ್ರ ಬಾಬು, ಇಲ್ಲಿ ಏನು ಶೆಡ್ಗಳ ತೆರವು ವಿಚಾರ ಒಂದು ಪ್ರಕರಣದಲ್ಲಿ ಯಾವಾಗ ರಾಜಕೀಯ ಸ್ವರೂಪ ಪಡೆಯಿತು ಆಗ ಸರ್ಕಾರ ಕಮಿಟ್ ಆಯಿತು. ಮಾನವೀಯತೆ ದೃಷ್ಟಿಕೋನದಲ್ಲಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಹಾಗಾಗಿನೇ ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಮನೆಗಳನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಅದಾದ ನಂತರದಲ್ಲಿ ಸರ್ಕಾರದ ವಿರುದ್ಧ ಒಂದು ಟೀಕಾ ಪ್ರಹಾರವೇ ಜೋರಾಗಿ ಕೇಳಿ ಬಂತು. ಬಾಂಗ್ಲಾದೇಶದಿಂದ ಬಂದಂತ ಪ್ರಜೆಗಳಲ್ಲಿದ್ದಾರೆ, ಅವರ ಸಿಟಿಜನ್ಶಿಪ್ ಇನ್ನೂ ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯಗಳು ಬಿಜೆಪಿಯಿಂದನೂ ಕೂಡ ಬಂತು. ಇದುವರೆಗೂ ಕೂಡ ಕಳೆದ 2-3 ದಿನಗಳಿಂದನೂ ಕೂಡ ಅಲ್ಲಿಯ ಸ್ಥಳೀಯರ ದಾಖಲೆ ಪರಿಶೀಲನೆಗಳು ನಡೀತಾ ಇದೆ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈಗಾಗಲೇ ಸಚಿವ ಜಮೀರ್ ಅಹಮದ್ ಅವರು ಘೋಷಣೆ ಮಾಡ್ಬಿಟ್ಟಿದ್ರು, 1ನೇ ತಾರೀಕು ಮನೆ ಕೊಡ್ತೀವಿ ಅಂತ ಮಾತನ್ನ ಹೇಳಿದ್ರು. ಇವತ್ತು ಕೂಡ ನಿನ್ನೇನು ಕೂಡ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಜನವರಿ 2ಕ್ಕೆ ಕೊಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಮಾಧ್ಯಮ ಪ್ರಕಟಣೆಯಲ್ಲಿ ಕೂಡ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆ ಆಗದ ಹೊರತು ಅದನ್ನ ಸಂಪೂರ್ಣವಾಗಿ ನೀಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಮನೆ ಕೊಡಬೇಕು ಅನ್ನೋಂಥದ್ದು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದು ಹೇಳಿದ್ರೆ ಪ್ರಾರಂಭದಲ್ಲಿ ಸರ್ಕಾರ ಹೇಳಿದ್ದು 185 ಮನೆ ಇತ್ತು, ಅದರಲ್ಲಿ 167 ಮನೆಗಳಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಆದ್ರೆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೂ ಹೆಚ್ಚು ಜನ ಹೆಸರು ಬರೆಸಿರುವಂತಹ ಕಾರಣಕ್ಕಾಗಿ ಅವರ ದಾಖಲೆಗಳ ಪರಿಶೀಲನೆ ಮಾಡಬೇಕು. ಮತ್ತೆ ಪ್ರಮುಖವಾಗಿ ಸರ್ಕಾರದ ಮುಂದಿರುವಂತಹ ಸವಾಲು ಏನಂತ ಹೇಳಿದ್ರೆ ಅರ್ಹರು ಯಾರು ಮತ್ತೆ ಸ್ಥಳೀಯರು ಯಾರು, ಸ್ಥಳೀಯರಿಗೆ ಮಾತ್ರ ಇಲ್ಲಿ ಅವಕಾಶ ಮಾಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗತ್ತೆ. ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆ ಅರ್ಹರಿದ್ದಾರೆ ಅರ್ಹರನ್ನ ಲಿಸ್ಟ್ ಫೈನಲ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಅವರಿಗೆ ವಿತರಣೆ ಮಾಡುವಂತದ್ದಾದ್ರೆ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನೀವೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಇವತ್ತು ಪುನರ್ವಸತಿ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾರಿಗೆಲ್ಲ ವಸತಿ ಭಾಗ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮನೆ ಯಾವಾಗ ಕೊಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತದೆ. ಇನ್ನು ಅಧಿಕಾರಿಗಳಿಂದಲೇ ದಾಖಲೆ ಪರಿಶೀಲನೆ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಸಿದ್ದರಾಮಯ್ಯ ಅವರು? ನಾಗೇಂದ್ರ ಬಾಬು, ಇಲ್ಲಿ ಏನು ಶೆಡ್ಗಳ ತೆರವು ವಿಚಾರ ಒಂದು ಪ್ರಕರಣದಲ್ಲಿ ಯಾವಾಗ ರಾಜಕೀಯ ಸ್ವರೂಪ ಪಡೆಯಿತು ಆಗ ಸರ್ಕಾರ ಕಮಿಟ್ ಆಯಿತು. ಮಾನವೀಯತೆ ದೃಷ್ಟಿಕೋನದಲ್ಲಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಹಾಗಾಗಿನೇ ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಮನೆಗಳನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಅದಾದ ನಂತರದಲ್ಲಿ ಸರ್ಕಾರದ ವಿರುದ್ಧ ಒಂದು ಟೀಕಾ ಪ್ರಹಾರವೇ ಜೋರಾಗಿ ಕೇಳಿ ಬಂತು. ಬಾಂಗ್ಲಾದೇಶದಿಂದ ಬಂದಂತ ಪ್ರಜೆಗಳಲ್ಲಿದ್ದಾರೆ, ಅವರ ಸಿಟಿಜನ್ಶಿಪ್ ಇನ್ನೂ ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯಗಳು ಬಿಜೆಪಿಯಿಂದನೂ ಕೂಡ ಬಂತು. ಇದುವರೆಗೂ ಕೂಡ ಕಳೆದ 2-3 ದಿನಗಳಿಂದನೂ ಕೂಡ ಅಲ್ಲಿಯ ಸ್ಥಳೀಯರ ದಾಖಲೆ ಪರಿಶೀಲನೆಗಳು ನಡೀತಾ ಇದೆ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈಗಾಗಲೇ ಸಚಿವ ಜಮೀರ್ ಅಹಮದ್ ಅವರು ಘೋಷಣೆ ಮಾಡ್ಬಿಟ್ಟಿದ್ರು, 1ನೇ ತಾರೀಕು ಮನೆ ಕೊಡ್ತೀವಿ ಅಂತ ಮಾತನ್ನ ಹೇಳಿದ್ರು. ಇವತ್ತು ಕೂಡ ನಿನ್ನೇನು ಕೂಡ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಜನವರಿ 2ಕ್ಕೆ ಕೊಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಮಾಧ್ಯಮ ಪ್ರಕಟಣೆಯಲ್ಲಿ ಕೂಡ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆ ಆಗದ ಹೊರತು ಅದನ್ನ ಸಂಪೂರ್ಣವಾಗಿ ನೀಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಮನೆ ಕೊಡಬೇಕು ಅನ್ನೋಂಥದ್ದು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದು ಹೇಳಿದ್ರೆ ಪ್ರಾರಂಭದಲ್ಲಿ ಸರ್ಕಾರ ಹೇಳಿದ್ದು 185 ಮನೆ ಇತ್ತು, ಅದರಲ್ಲಿ 167 ಮನೆಗಳಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಆದ್ರೆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೂ ಹೆಚ್ಚು ಜನ ಹೆಸರು ಬರೆಸಿರುವಂತಹ ಕಾರಣಕ್ಕಾಗಿ ಅವರ ದಾಖಲೆಗಳ ಪರಿಶೀಲನೆ ಮಾಡಬೇಕು. ಮತ್ತೆ ಪ್ರಮುಖವಾಗಿ ಸರ್ಕಾರದ ಮುಂದಿರುವಂತಹ ಸವಾಲು ಏನಂತ ಹೇಳಿದ್ರೆ ಅರ್ಹರು ಯಾರು ಮತ್ತೆ ಸ್ಥಳೀಯರು ಯಾರು, ಸ್ಥಳೀಯರಿಗೆ ಮಾತ್ರ ಇಲ್ಲಿ ಅವಕಾಶ ಮಾಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗತ್ತೆ. ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆ ಅರ್ಹರಿದ್ದಾರೆ ಅರ್ಹರನ್ನ ಲಿಸ್ಟ್ ಫೈನಲ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಅವರಿಗೆ ವಿತರಣೆ ಮಾಡುವಂತದ್ದಾದ್ರೆ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನೀವೆಲ್ಲ ಮಾಹಿತಿಗಾಗಿ.
ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಇವತ್ತು ಪುನರ್ವಸತಿ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾರಿಗೆಲ್ಲ ವಸತಿ ಭಾಗ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮನೆ ಯಾವಾಗ ಕೊಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತದೆ. ಇನ್ನು ಅಧಿಕಾರಿಗಳಿಂದಲೇ ದಾಖಲೆ ಪರಿಶೀಲನೆ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಸಿದ್ದರಾಮಯ್ಯ ಅವರು? ನಾಗೇಂದ್ರ ಬಾಬು, ಇಲ್ಲಿ ಏನು ಶೆಡ್ಗಳ ತೆರವು ವಿಚಾರ ಒಂದು ಪ್ರಕರಣದಲ್ಲಿ ಯಾವಾಗ ರಾಜಕೀಯ ಸ್ವರೂಪ ಪಡೆಯಿತು ಆಗ ಸರ್ಕಾರ ಕಮಿಟ್ ಆಯಿತು. ಮಾನವೀಯತೆ ದೃಷ್ಟಿಕೋನದಲ್ಲಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಹಾಗಾಗಿನೇ ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಮನೆಗಳನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಅದಾದ ನಂತರದಲ್ಲಿ ಸರ್ಕಾರದ ವಿರುದ್ಧ ಒಂದು ಟೀಕಾ ಪ್ರಹಾರವೇ ಜೋರಾಗಿ ಕೇಳಿ ಬಂತು. ಬಾಂಗ್ಲಾದೇಶದಿಂದ ಬಂದಂತ ಪ್ರಜೆಗಳಲ್ಲಿದ್ದಾರೆ, ಅವರ ಸಿಟಿಜನ್ಶಿಪ್ ಇನ್ನೂ ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯಗಳು ಬಿಜೆಪಿಯಿಂದನೂ ಕೂಡ ಬಂತು. ಇದುವರೆಗೂ ಕೂಡ ಕಳೆದ 2-3 ದಿನಗಳಿಂದನೂ ಕೂಡ ಅಲ್ಲಿಯ ಸ್ಥಳೀಯರ ದಾಖಲೆ ಪರಿಶೀಲನೆಗಳು ನಡೀತಾ ಇದೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈಗಾಗಲೇ ಸಚಿವ ಜಮೀರ್ ಅಹಮದ್ ಅವರು ಘೋಷಣೆ ಮಾಡ್ಬಿಟ್ಟಿದ್ರು, 1ನೇ ತಾರೀಕು ಮನೆ ಕೊಡ್ತೀವಿ ಅಂತ ಮಾತನ್ನ ಹೇಳಿದ್ರು. ಇವತ್ತು ಕೂಡ ನಿನ್ನೇನು ಕೂಡ ಮಾಧ್ಯಮ ಪ್ರಕಟಣೆ ನೋಡಿಸಿ ಜನವರಿ 2ಕ್ಕೆ ಕೊಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಮಾಧ್ಯಮ ಪ್ರಕಟಣೆಯಲ್ಲಿ ಕೂಡ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆ ಆಗದ ಹೊರತು ಅದನ್ನ ಸಂಪೂರ್ಣವಾಗಿ ನೀಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಮನೆ ಕೊಡಬೇಕು ಅನ್ನೋಂಥದ್ದು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದು ಹೇಳಿದ್ರೆ ಪ್ರಾರಂಭದಲ್ಲಿ ಸರ್ಕಾರ ಹೇಳಿದ್ದು 185 ಮನೆ ಇತ್ತು, ಅದರಲ್ಲಿ 167 ಮನೆಗಳಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಆದ್ರೆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೂ ಹೆಚ್ಚು ಜನ ಹೆಸರು ಬರೆಸಿರುವಂತಹ ಕಾರಣಕ್ಕಾಗಿ ಅವರ ದಾಖಲೆಗಳ ಪರಿಶೀಲನೆ ಮಾಡಬೇಕು. ಮತ್ತೆ ಪ್ರಮುಖವಾಗಿ ಸರ್ಕಾರದ ಮುಂದಿರುವಂತಹ ಸವಾಲು ಏನಂತ ಹೇಳಿದ್ರೆ ಅರ್ಹರು ಯಾರು ಮತ್ತೆ ಸ್ಥಳೀಯರು ಯಾರು, ಸ್ಥಳೀಯರಿಗೆ ಮಾತ್ರ ಇಲ್ಲಿ ಅವಕಾಶ ಮಾಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗತ್ತೆ. ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆ ಅರ್ಹರಿದ್ದಾರೆ ಅರ್ಹರನ್ನ ಲಿಸ್ಟ್ ಫೈನಲ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಅವರಿಗೆ ವಿತರಣೆ ಮಾಡುವಂತದ್ದಾದ್ರೆ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನೀವೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಇವತ್ತು ಪುನರ್ವಸತಿ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾರಿಗೆಲ್ಲ ವಸತಿ ಭಾಗ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮನೆ ಯಾವಾಗ ಕೊಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತದೆ. ಇನ್ನು ಅಧಿಕಾರಿಗಳಿಂದಲೇ ದಾಖಲೆ ಪರಿಶೀಲನೆ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್